ಕಾರ್ಯಕ್ರಮ ನಿಮಗೆ ನಾವು ಸಮರ್ಪಿಸಿದ್ದೇವೆ. ಆದ್ದರಿಂದ ತಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ, ಮೊನ್ನೆ ನಾನು ನಿಮ್ಮ ಜಿಲ್ಲೆಯ ಅನೇಕ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಸುಧಾಕರ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರೆಲ್ಲ ಸೇರಿ ಒಟ್ಟಿಗೆ ಬಂದು ಟ್ರಯಲ್ ರನ್ ಆಗಬೇಕು, ಚಿತ್ರದುರ್ಗ ಬ್ರಾಂಚ್ ಕ್ಯಾನಲ್ CBC ಇದು ಆಗಸ್ಟ್ ತಿಂಗಳಲ್ಲಿ ಆಗಿ ಟ್ರಯಲ್ ರನ್ ಮಾಡಬೇಕು, 135 ಕಿಲೋಮೀಟರ್ ಅಂತ ಹೇಳಿ ಬಂದು ಹಿಡಿದು ಆರೋಗ್ಯವಂತರಾಗಲಿ ಅವ್ರ ಜೊತೆ ಬಂದು ಮಾಡ್ತೀನಿ ಅಂತೇಳಿ ಮುಂದಕ್ಕೆ ಹೋಯ್ತು. ಈ ಐಮಂಗಳ ಈ ಯೋಜನೆ ಏನಿದೆಯಲ್ಲ, 12 ಕೆರೆಗಳಿಗೆ ಇವತ್ತು 100 ಎಷ್ಟು ಕೆರೆ 12 ಕೆರೆಗೆ ಇವತ್ತು ಡಿಸೆಂಬರ್ ಅಕ್ಟೋಬರ್ಗೂ ಕೂಡ ಇದನ್ನು ಮಾಡಿ ಅದನ್ನು ಪೂರ್ಣ ಮಾಡೋಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಮೊನ್ನೆ ತಾನೇ ಸುಧಾಕರ್ ಅವರ ಒಂದು ದೊಡ್ಡ ಕನಸು ಚಿಂತನೆ, ರೈತರನ್ನು ಬದುಕಿಸ್ಬೇಕು. ನನಗೆ ಕೊನೆಯ ಮಾತು ಸುಧಾಕರ್ ಅವರು, ನಾನು ನಿಮ್ಮನ್ನ ಈ ಸ್ಥಾನದಲ್ಲಿ ನಾನು ನೋಡಬೇಕು. ನನಗೆ ಅಧಿಕಾರ ಮುಖ್ಯ ಅಲ್ಲ, ಜೊತೆಯಲ್ಲಿ ನೀರಾವರಿ ಸಚಿವರಾಗಿದ್ದೀರಿ, 16 ಕೆರೆ ತುಂಬಿಸುವಂತ ಯೋಜನೆಗೆ ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ ನನ್ನ ಹತ್ರ ಮಾತು ಇಟ್ಕೊಂಡಿದ್ದು. ಆ ಮಾತನ್ನ ನಾನು ಉಳಿಸಬೇಕು ಅಂತೇಳಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ 244 ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮವನ್ನು ಮಂಜೂರಾತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ನಾನು ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಹಿಂದೆ ಬೋರ್ಡ್ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು. ಐಮಂಗಲ ಭಾಗದ 60 ಕೆರೆಗಳನ್ನು ತುಂಬಿಸುವಂಥ ಕಾರ್ಯಕ್ರಮಗಳು ಕೂಡ ಈಗಾಗಲೇ ನಾವು ರೂಪರೇಷೆಯನ್ನು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಆದ್ದರಿಂದ ಬರೀ ಅಷ್ಟೇ ಅಲ್ಲ, ಸುಧಾಕರ್ ಅವರ ಸುಪುತ್ರ ಸುಭಾಷ್ ನನಗೆ ಒಂದು ದೊಡ್ಡ ಪಟ್ಟಿ ಕೊಡ್ತಾ ಇಲ್ಲ, ನನಗೆ ಒಂದು ದೊಡ್ಡ ಪಟ್ಟಿ ಕೊಡ್ತಾ ಇಲ್ಲ, ಬೇಡಿಕೆ ಇಡ್ತಾ ಇಲ್ಲ. ನನ್ನ ಬೇಡಿಕೆ ಇಟ್ಕೊಳ್ಳಿನ ಹತ್ರ ಇದು ಸುಧಾಕರ್ ಕ್ಷೇತ್ರ ಅಲ್ಲ, ಇದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಕ್ಷೇತ್ರ. ಈ ಕೆಲಸವನ್ನು ನಾವು ಮಾಡ್ತೇವೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ನಾನು ಬಂಧುಗಳೇ, ಇವತ್ತು ತಮ್ಮ ಕೇಳೋದಿಷ್ಟೇ, ಇವತ್ತು ಚುನಾವಣೆ ಆಗ್ತದೆ. ಸಿದ್ದರಾಮಯ್ಯನವರು ವಿಚಾರವನ್ನು ತಿಳಿಸಿದ್ದಾರೆ. ಇವತ್ತು ಅರಿಯದೆ ನಮಗೆಲ್ಲರೂ ಕೂಡ ಜನನ ಬರ್ತದೆ, ನಮ್ಗೆ ಯಾರು ಗೊತ್ತಿರೋದಿಲ್ಲ ನಾವು ಯಾರು ತಂದೆ ತಾಯಿಯಲ್ಲಿ ಜನ್ಮ ತಾಳ್ತೇವೆ ಅನ್ನೋದನ್ನ. ಸೊ ಇವತ್ತು ನಾವು ನಮ್ಮ ಸಾವು ಕೂಡ ನಮ್ಗೆ ಯಾರು ಗೊತ್ತಾಗೋದಿಲ್ಲ. ಆದರೆ ಪ್ರಜೆಗಳಿಗೆ ಸೇವೆ ಮಾಡೋಂಥ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಪ್ರಜೆಗಳೇ ಪ್ರಭುಗಳು ಅಂತೇಳಿ ಇವತ್ತು ನಿಸ್ವಾರ್ಥ ಸೇವೆಯನ್ನು ಮಾಡಿಕೊಂಡು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಇವತ್ತು ನಾವು ಸುಧಾಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ನಮನವನ್ನು ಸಲ್ಲಿಸಲಿಕ್ಕೆ ಇವತ್ತು ಇಲ್ಲಿಗೆ ಸೇರಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ? ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವರ ಚಿಂತನೆ, ಅವರ ಆಚಾರ, ಅವರ ವಿಚಾರಗಳಿಗೆ ಸ್ಪಂದಿಸಿ ಆ ಜ್ಯೋತಿಯನ್ನು ಉಳಿಸುವಂತ ಕೆಲಸ ತಾವು ಮುಂದುವರಿಸಬೇಕು ಅನ್ನೋದನ್ನು ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜಕಾರಣದಲ್ಲಿ ಬೇಕಾದಷ್ಟು ಜನಕ್ಕೆ ಆಸೆ ಇರ್ತದೆ, ಆಸೆ ಪಡೋದು ತಪ್ಪಲ್ಲ. ಅಧಿಕಾರ ಇದ್ರೆ, ಸರ್ಕಾರ ಇದ್ರೆ 10 ಚೇರ್ಗಳಿರ್ತದೆ. ಅಧಿಕಾರ ಇಲ್ಲ ಅಂದ್ರೆ ಯಾರು ಯಾವ ಚೇರ್ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಶಿಸ್ತಿದೆಯೋ, ಎಲ್ಲಿ ಪ್ರಾಮಾಣಿಕತೆ ಇದೆಯೋ, ಎಲ್ಲಿ ಸೇವೆ ಇದೆಯೋ ಎಲ್ಲರೂ ಕೂಡ ಅವಕಾಶ ಸಿಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಪಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮತ್ತು ನಮ್ಮ ಹರಿಪ್ರಸಾದ್ ಅವರಿಬ್ಬರು ಕೂಡ ಒಬ್ಬ ರಾಷ್ಟ್ರಾಧ್ಯಕ್ಷರು, ಒಬ್ಬ ರಾಜ್ಯಾಧ್ಯಕ್ಷರು ಕೂಡ ಅವರು ಇಲ್ಲಿದ್ದಾರೆ. ಆದ್ರಿಂದ ಅವರು ಈ ಸಂದರ್ಭದಲ್ಲಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಅವರು ಕೂಡ ಹರಿಪ್ರಸಾದ್ ಅವರು